ನಮಸ್ತೆ, ಓಂ ನಮಃ ಶಿವೋಹಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ರಾಘವೇಂದ್ರ ಸ್ವಾಮಿ ದೇವಾಲಯ ಸಮೀರ ಭವನದಲ್ಲಿ ನಡೆದ ಸಭೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ನಿಂತಿರುವ ಅಭ್ಯರ್ಥಿಗಳಿಂದ ವಿಶೇಷ ಸಭೆ ವಿಜೃಂಭಣೆಯಿಂದ ನಡೆಯಿತು. ಸಭೆಗೆ ಚಿಂತಾಮಣಿ ತಾಲೂಕಿನ ಬಹುತೇಕ ಮಹಾಸಭಾ ಸದಸ್ಯವನ್ನು ಹೊಂದಿದವರು ರಘುನಾಥ್ ಹಾಗೂ ಪಲಿಚೆಲ್ಲ ಪ್ರಕಾಶ್ ಅವರಿಗೆ ಬೆಂಬಲ ಸೂಚಿಸಿ ಸಭೆ ಜಯಗೊಳಿಸಿದರು. 300ಕ್ಕೂ ಹೆಚ್ಚು ಜನ ಸೇರಿದ ಸಭೆಗೆ ಅಧ್ಯಕ್ಷೀಯ ಸ್ಥಾನ ಆಕಾಂಕ್ಷಿಗಳಾದ ಎಸ್ ರಘುನಾಥ್ ರವರು ಹಾಗೂ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ನಿಂತಿರುವ ಪಲಿಚೆಲ್ಲ ಪ್ರಕಾಶ್ ರವರನ್ನು ಚಿಂತಾಮಣಿ ತಾಲೂಕಿನ ಕೋನಕುಂಟ್ಲು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಶ್ರೀ ಹಿರಣ್ಯಪಲ್ಲಿ ನಾಗರಾಜ್, ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಶ್ರೀಕೃಷ್ಣರವರು, ತಾಲೂಕು ಅರ್ಚಕ ಪುರೋಹಿತ ಪರಿಷತ್ ಅಧ್ಯಕ್ಷರು ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ಪ್ರಸಾದ್ ರವರು, ಗೋಪಾಲಕೃಷ್ಣ ತಲಗವಾರ ಆನಂದ್ರವರು ಹಾಗೂ ಪುರೋಹಿತರಾದ ಯಾಜ್ಞವಲ್ಕ ಮಂದಿರದ ನಾಗೇಂದ್ರ ಪ್ರಸಾದ್, ಸಹನೇಶ್ವರ, ರವೀಂದ್ರ ಶರ್ಮಾ, ಮುರಳೀಧರ್, ನರಸಿಂಹ, ಬಾಳೆಯಲೆ ಸತೀಶ್ ಶರ್ಮಾ ಮುಂತಾದವರು ಪೂರ್ಣ ಕುಂಭ ಸ್ವಾಗತ ಮಾಡಿ ಸಭೆಗೆ ಬರಮಾಡಿಕೊಂಡರು. ಸಭೆಗೆ ಹಾಜರಾದ ನೂರಾರು ಮಹಿಳೆಯರು, ಗಂಡಸರು ಜಯಧ್ವಾನಗಳಿಂದ ಆಕಾಂಕ್ಷಿಗಳನ್ನು ಬರಮಾಡಿಕೊಳ್ಳಲಾಯಿತು. ಬಾಳೆಯಲೆ ಸತೀಶ್ ಅವರು ವೇದಿಕೆಗೆ ಗಣ್ಯರನ್ನು ಸ್ವಾಗತಿಸಿದರು. ಉಮಾಶಂಕರ್ ಶರ್ಮಾ, ರವೀಂದ್ರ ಶರ್ಮಾ, ಮುರಳೀಧರ್, ನಾಗೇಂದ್ರ ಶರ್ಮಾ, ಸಂತೋಷ್ ಕಣ್ಣರವರಿಂದ ವೇದ ಘೋಷೆ ನೆರವೇರಿತು. ಗಣ್ಯರಿಂದ ಸಭಾ ಉದ್ಘಾಟನೆ ನೆರವೇರಿತು. ಕೋನಕುಂಟ್ಲು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಹಿರಣ್ಯಪಲ್ಲಿ ನಾಗರಾಜ್ ರವರು ಪ್ರಾಸ್ತಾವಿಕ ಭಾಷಣ ಮಾಡಿದರು ಹಾಗೂ ಚಿಂತಾಮಣಿ ತಾಲೂಕು ಸಂಘದ ಅಧ್ಯಕ್ಷರು ಕೃಷ್ಣರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಪಲಿಚೆಲ್ಲ ಪ್ರಕಾಶ್ ಅವರ ಸೇವೆ ಅವಿಸ್ಮರಣೀಯ. ಅವರು ಸೇವೆ ಸದಾ ಜಿಲ್ಲೆಗೆ ಬೇಕು ಎಂದು ತಿಳಿಸಿದರು. ತಪ್ಪದೆ ರಘುನಾಥ್ ಹಾಗೂ ಪಲಿಚೆಲ್ಲ ಪ್ರಕಾಶ್ ಉನ್ನತ ವ್ಯಕ್ತಿತ್ವದವರು ಎಂದರು. ಪ್ರತಿನಿಧಿ ಸ್ಥಾನಕ್ಕೆ ನಿಂತಿರುವ ಪಲಿಚೆಲ್ಲ ಪ್ರಕಾಶ್ ರವರು ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಎಲ್ಲ ಸಂಘಗಳಿಂದ ಬೆಂಬಲ ಇರುವುದು ತಮ್ಮ ಅದೃಷ್ಟವಾಗಿ ಭಾವಿಸಿ ತಮಗೆ ಹಾಗೂ ರಾಜ್ಯಕ್ಕೆ ರಘುನಾಥ್ ರವರಿಗೆ ಅಧಿಕಾರವನ್ನು ನೀಡಿದರೆ ಚಿಂತಾಮಣಿ ತಾಲೂಕು ಹಾಗೂ ಜಿಲ್ಲೆಗಾಗಿ ಈ 5 ವರ್ಷಗಳ ಅವಧಿಯಲ್ಲಿ ನಾವು ಶ್ರಮಿಸುತ್ತೇವೆ ಎಂದರು. ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿರುವ ರಘುನಾಥ್ ರವರ ಹಿಂದಿನ ಚುನಾವಣೆಯಲ್ಲಿ ತಾವು ಅಲ್ಪ ಮತಗಳಿಂದ ಸೋತರೂ ಕೂಡ ಇವತ್ತಿನವರೆಗೆ ಬ್ರಾಹ್ಮಣ ಸಮಾಜಕ್ಕೆ ಸೇವೆ ಮಾಡುತ್ತಿರುವುದಾಗಿ, ಈ ಚುನಾವಣೆಯಲ್ಲಿ ತಮಗೆ ಹೆಚ್ಚಿನ ಬೆಂಬಲ ನೀಡಿ ಜಯಶೀಲರನ್ನಾಗಿ ಮಾಡಿದರೆ ಇನ್ನಷ್ಟು ಸಮಾಜವನ್ನು ಕ್ರಿಯಾಶೀಲತೆಯಿಂದ ತಾವು ಹಾಗೂ ಎಲ್ಲ ಪ್ರತಿನಿಧಿಗಳು ಸೇವೆ ಮಾಡಲು ಸಿದ್ಧರಿದ್ದೇವೆ ಎಂದು ಮಹಾಸಭಾ ಸದಸ್ಯರಲ್ಲಿ ವಿನಂತಿಸಿದರು. ಪಲಿಚೆಲ್ಲ ಪ್ರಕಾಶ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಮುಜರಾಯಿ ಅರ್ಚಕರು ಸಂಘದ ಸಮ್ಮೇಳನದಲ್ಲಿ ಭಾಗವಹಿಸಿ ಚಿಂತಾಮಣಿ ಸಭೆಗೆ ಹಾಜರಾಗಿರುವುದಾಗಿ, ಸರಿಸುಮಾರು 500ಕ್ಕೂ ಹೆಚ್ಚು ಮುಜರಾಯಿ ಸಂಘದ ಸದಸ್ಯರು ತಮಗೆ ಆಶೀರ್ವಾದಿಸಿದರೆಂದರು. ರಾಜ್ಯ ಯಾಜ್ಞವಲ್ಕ ಮುಜರಾಯಿ ಸಂಘದ ಅಧ್ಯಕ್ಷರಾದ ಶ್ರೀ ಜನಾರ್ದನಾಚಾರ್ಯರು, ಗೌರವ ಅಧ್ಯಕ್ಷರಾದ ಬೂರುಗುಮ ಕುಲಹಳ್ಳಿ ಶ್ರೀನಿವಾಸಾಚಾರ್, ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣಾಚಾರ್, ಇನ್ನು 50ಕ್ಕೂ ಹೆಚ್ಚು ಮುಜರಾಯಿ ಅರ್ಚಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆಯಲ್ಲಿ ತಲಗವಾರ ಆನಂದ್, ಅರ್ಚಕ ಪುರೋಹಿತ ಪರಿಷತ್ ಅಧ್ಯಕ್ಷರು ಉಮಾಶಂಕರ್ ಶರ್ಮಾ, ಸಹನೇಶ್ವರ ರವಿಚಂದ್ರ, ಯಾಜ್ಞವಲ್ಕ ದೇವಾಲಯ ನಾಗೇಂದ್ರ, ನರಸಿಂಹ, ಬಿವಿ ಸುರೇಶ್, ಮಲ್ಲಿಕಾರ್ಜುನ, ಲಕ್ಷ್ಮಪ್ಪ, ಪತ್ರಕರ್ತರಾದ ಟಿಎಸ್ ನಾಗರಾಜ್, ಕೋನಕುಂಟ್ಲು ಯಾಜ್ಞವಲ್ಕ ಸಂಘದ ಅಧ್ಯಕ್ಷರಾದ ಯನಮಲಪಾಡಿ ಪ್ರಸಾದ್, ನೌಕರರ ಸಂಘದ ಅಧ್ಯಕ್ಷರಾದ ರವಿಚಂದ್ರನ್, ಹಿರಿಯ ವಕೀಲರಾದ ಬಿಆರ್ ಶ್ರೀನಾಥ್, ಬ್ಯಾಂಕ್ ಸುರೇಶ್, ಅನಂತ್, ಮಂಜುಳಮ್ಮ, ಸರ್ಕಾರಿ ಆಸ್ಪತ್ರೆ ಕೌನ್ಸಿಲ್ ಚೇರ್ಮನ್ ಸುಬ್ರಹ್ಮಣ್ಯಂ ಸ್ವಾಮಿ, ಜಿಲ್ಲಾ ಅಧ್ಯಕ್ಷರು ನಾಗಭೂಷಣಂರವರು, ಬಾಗೇಪಲ್ಲಿ ರಘುವೀರ್ ಶರ್ಮಾ, ಶುಕ್ಲಾ ಯಜುಶಾಖಿಯ ಕಾರ್ಯದರ್ಶಿಗಳಾದ ಚಾಮರಾಜಪೇಟೆಯ ಪುರುಷೋತ್ತಮ್ರವರು, ಶ್ರೀಮತಿ ಅನುಪಮಾ ಸಂಚಾಲಕರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮುಂತಾದವರು ಉಪಸ್ಥಿತರಿದ್ದರು. ಸತೀಶ್ ರವರು ನಿರೂಪಿಸಿ, ರಾಮ್ ಜಿ ಗುರು ರವರ ಸ್ವಾಗತಿಸಿ, ಟಿಎಲ್ ಆನಂದ್ ರವರ ವಂದನಾರ್ಪಣೆ ಮಾಡಿದರು. ಲಘು ಉಪಹಾರದೊಂದಿಗೆ ಸಭೆ ಮುಗಿಯಿತು. ಮಹಿಳಾ ಸಂಘಟನೆಗಳ ಶ್ರೀಮತಿ ಅನುಪಮಾ ಜಿಲ್ಲಾ ಸಂಚಾಲಕರು, ಶ್ರೀಮತಿ ಎಂ ನಲಿನಾ ವಾಸು ಚಿಕ್ಕಬಳ್ಳಾಪುರ ಉಳಚಿಕಮ್ಮಿ ಮಹಿಳಾ ಸಂಘಟನದ ಅಧ್ಯಕ್ಷರು, ಜೆವಿ ಲಕ್ಷ್ಮಿ ಗುಡಿಬಂಡೆ ಮಹಿಳಾ ಘಟಕದ ಅಧ್ಯಕ್ಷರು, ದಿಬ್ಬೂರಹಳ್ಳಿ ಮಹಿಳಾ ಮಂಡಳಿ ಅಧ್ಯಕ್ಷರು, ಶ್ರೀಮತಿ ವಿಜಯಲಕ್ಷ್ಮಿ ಇತರರು ಉಪಸ್ಥಿತರಿದ್ದರು.